ಎಲ್ರಿಗೂ ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಮೇ 29ರಿಂದ ಕಾಮ್ಸ್ ಆ್ಯಪ್ ಮೂಲಕ ಎಲ್ಲ ಶಿಕ್ಷಕರು ಹಾಜರಾತಿಯನ್ನ ನಿರ್ವಹಣೆಯನ್ನ ಮಾಡ್ತಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಸೊ ಕೆಲವು ಶಿಕ್ಷಕರು ಈ ಕಾಮ್ಸ್ ಆ್ಯಪ್ನಲ್ಲಿರ್ತಕ್ಕಂಥ ತೊಂದರೆಗಳನ್ನು ಕುರಿತು ಕೆಲವೊಂದು ಮೆಸೇಜ್ಗಳನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಸೊ ಇದು ಪ್ರಾರಂಭದ ದಿನಗಳು ಆಗಿರೋದ್ರಿಂದ ಕಾಮ್ಸ್ ಆ್ಯಪ್ ಇನ್ನೂ ಕೂಡ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಸಾಕಷ್ಟು ತೊಂದರೆಗಳಿದೆ. ನೆಟ್ವರ್ಕ್ ಇಲ್ಲದೆ ಇರತಕ್ಕಂಥ ಏರಿಯಾಗಳಿಗೆ ಮತ್ತು ನೆಟ್ವರ್ಕ್ ಇರ್ತಕ್ಕಂಥ ಏರಿಯಾಗಳಲ್ಲಿ ಎರಡೂ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಮಾಹಿತಿಯಲ್ಲಿ ನಿಮ್ಮ ಶಾಲೆಯ ಅವಧಿ ಬೆಳಿಗ್ಗೆ 9:45ರಿಂದ ಸಂಜೆ 4:30 ಇದ್ದರೆ ಕಾಮ್ಸ್ನಲ್ಲಿ ಗ್ರೇಸ್ ಪೀರಿಯಡನ್ನು ಯಾವ ರೀತಿ ಬಳಕೆಯನ್ನು ಮಾಡ್ತಕ್ಕಂಥದ್ದು, ಇದು ಯಾವ ರೀತಿ ಕೆಲಸನ ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ, ಬೆಳಿಗ್ಗೆ ಬರುವ ಸಮಯ ಇನ್ ಟೈಮ್ ಗ್ರೇಸ್ ಪೀರಿಯಡ್ ಇದ್ರ ಬಗ್ಗೆ ಕಿರು ಟಿಪ್ಪಣಿಯನ್ನು ನೋಡ್ತಾ ಹೋಗೋಣ. 9:45 AM ವರೆಗೆ ಆನ್ ಟೈಮ್ ನಿಗದಿತ ಸಮಯ, 9:46ರಿಂದ 10 AM ಆನ್ ಟೈಮ್ 15 ಮಿನಿಟ್ಸ್ ಗ್ರೇಸ್ ಪೀರಿಯಡ್, 10:01 AM ನಂತರ ಲೇಟ್ ಕಾರಣವನ್ನು ಬರಿತಾ ಹೋಗಬೇಕು. ಅರ್ಥ, ನೀವು 10 AM ಒಳಗೆ ಪಂಚ್ ಮಾಡಿದರೆ ಲೇಟ್ ಆಗಲ್ಲ, 10 ಗಂಟೆಯ ನಂತರ ಪಂಚ್ ಆಯಿತು ಅಂದರೆ ಅದು ಲೇಟಾಗಿ ಕನ್ವರ್ಟ್ ಆಗುತ್ತೆ. ಇನ್ನು ಸಂಜೆ ಹೋಗ್ತಕ್ಕಂಥ ಸಮಯ ಔಟ್ ಟೈಮ್ ಗ್ರೇಸ್ ಪೀರಿಯಡ್, ಇದು ಬಹಳ ಜನರಿಗೆ ಗೊತ್ತಿಲ್ಲ. ಚೆಕ್ಔಟ್ಗೂ ಗ್ರೇಸ್ ಇರುತ್ತೆ. ಸಮಯ ಕಾಮ್ಸ್ ಸ್ಟೇಟಸ್ ಟಿಪ್ಪಣಿಯನ್ನು ನೋಡೋದಾದರೆ 4:15 PM ಇಂದ 4:30 PM ಆನ್ ಟೈಮ್ 15 ನಿಮಿಷ ಮುಂಚೆ ಹೋಗಬಹುದು. 4:30 PM ನಂತರ ಆನ್ ಟೈಮ್ ಸರಿ, ತಡವಾಗಿ ಹೋದ್ರೂ ಕೂಡ ತೊಂದರೆ ಇಲ್ಲ. 4:15 PM ಗಿಂತ ಮುಂಚೆ ಅರ್ಲಿ ಗೋಯಿಂಗ್ HM ಅನುಮತಿ ಬೇಕು. ಅರ್ಥ, 4:15 PM ಆದಮೇಲೆ ಚೆಕ್ಔಟ್ ಮಾಡಿದರೆ ಸಾಕು, 4:30 ತನಕ ಕಾಯ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಮುಖ್ಯವಾದ 3 ರೂಲ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಗ್ರೇಸ್ ಪೀರಿಯಡ್ 15 ನಿಮಿಷ ಮಾತ್ರ. ಇದು ರಾಜ್ಯಾದ್ಯಂತ ಕಾಮ್ಸ್ ಡಿಫಾಲ್ಟ್. ನಿಮ್ಮ BO ಮತ್ತು HM ಬದಲಾಯಿಸಿರಬಹುದು, ಒಮ್ಮೆ ಕನ್ಫರ್ಮನ್ನು ಮಾಡ್ಕೊಳ್ತಕ್ಕಂಥದ್ದು. ಇದು ಹಕ್ಕಲ್ಲ, ಸೌಲಭ್ಯ. ತಿಂಗಳಿಗೆ 3ರಿಂದ 4 ಸಲಕ್ಕಿಂತ ಜಾಸ್ತಿ ಗ್ರೇಸ್ ಪೀರಿಯಡ್ ಬಳಸಿ ಲೇಟಾಗಿ ಬಂದರೆ HMಗೆ ಕಾಮ್ಸ್ನಲ್ಲಿ ಹೆಬಿಚುಯಲ್ ಲೇಟ್ ಕಮರ್ ರಿಪೋರ್ಟ್ ಹೋಗುತ್ತೆ. ಇನ್ನು ಆಫ್ ಡೇ ಲೀವ್ 9:45ಕ್ಕೆ ಬಂದು 1 ಗಂಟೆಗೆ PM ಗಿಂತ ಮುಂಚೆ ಹೋದರೆ ಆಫ್ ಡೇ CL ಆಗುತ್ತೆ, ಗ್ರೇಸ್ ಪೀರಿಯಡ್ ಅಲ್ಲಿ ಕವರ್ ಆಗಲ್ಲ. ಇನ್ನು ಪ್ರಾಕ್ಟಿಕಲ್ ಟಿಪ್ಸನ್ನು ನಾವು ತಿಳಿತಾ ಹೋಗೋದಾದರೆ, 9:55ಕ್ಕೆ ಟಾರ್ಗೆಟ್ ಮಾಡಿ 10 ಗಂಟೆಗೆ ಸರಿಯಾಗಿ, ಅಂದರೆ ರಿಸ್ಕ್ ನೆಟ್ ಆಪ್ ಅಥವಾ ಆ್ಯಪ್ ಹ್ಯಾಂಗ್ ಆದರೆ ಲೇಟ್ ಆಗಿಬಿಡುತ್ತೆ. 9:55ಕ್ಕೆ ಪಂಚ್ ಮಾಡಿ ಸೇಫ್ ಆಗ್ತಕ್ಕಂಥದ್ದು. ಲೇಟ್ ಆದರೆ ಏನು ಮಾಡಬೇಕು? 10:05ಕ್ಕೆ ಬಂದರೆ ಕಾಮ್ಸ್ನಲ್ಲಿ ರೀಸನ್ ಫಾರ್ ಲೇಟ್ ಕೇಳುತ್ತೆ. ಬಸ್ ಡಿಲೇ, ಟ್ರಾಫಿಕ್, ಹೆಲ್ತ್ ಇಶ್ಯೂ ಅಂತ ಸರಿಯಾದ ಕಾರಣ ಹಾಕಿ HM ಅಪ್ರೂವ್ ಮಾಡಬೇಕು. HM ಜೊತೆ ಮಾತಾಡಿ. ಕೆಲವು ಶಾಲೆಗಳಲ್ಲಿ ಸ್ಥಳೀಯ ಪರಿಸ್ಥಿತಿ ನೋಡಿ BO 20 ನಿಮಿಷ ಗ್ರೇಸ್ ಕೊಟ್ಟಿರುತ್ತಾರೆ. ನಿಮ್ಮ ಶಾಲೆಯ ಕಾಮ್ಸ್ ಡ್ಯಾಶ್ಬೋರ್ಡ್ನಲ್ಲಿ ಸ್ಕೂಲ್ ಟೈಮಿಂಗ್ಸ್ ಚೆಕ್ಕನ್ನು ಮಾಡಿಸ್ತಕ್ಕಂಥದ್ದು. ಒಟ್ಟು ಮಾತು 9:45ರಿಂದ 10 ಗಂಟೆ ಒಳಗಡೆ ಬರ್ತಕ್ಕಂಥದ್ದು, 4:15ರಿಂದ 4:30 ಒಳಗೆ ಹೋಗ್ತಕ್ಕಂಥದ್ದು. ಇದು 100% ಸೇಫ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಸ್ನೇಹಿತರು ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ನಮಸ್ತೆ.